ಸರ್ಕಾರ ಹಠಕ್ಕೆ ಬಿದ್ದು ಕ್ಯಾಸ್ಟ್ ಸೆನ್ಸಸ್ ಅನ್ನು ನಡೆಸಿತ್ತು, ಜಾತಿ ಜನಗಣತಿ. ಇನ್ನು ಆ ಜಾತಿ ಜನಗಣತಿಗೆ ನಿಯೋಜನೆ ಮಾಡಿದ್ದ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ತಾ ಸರ್ಕಾರ ಅಂತ ಕೇಳಿದ್ರೆ ಕೊಟ್ಟಿಲ್ಲ. ಕಂಗಾಲಾಗಿದ್ದಾರೆ ಸಿಬ್ಬಂದಿ ವರ್ಗ. ಗ್ಯಾರಂಟಿ ಜಾರಿ ಮಾಡಿ ಸರ್ಕಾರ ದಿವಾಳಿ ಆಯ್ತಾ? ಜಾತಿ ಜನಗಣತಿ ಮಾಡಿದ್ದ ಸರ್ಕಾರ ಆ ಜನಗಣತಿ ಮಾಡಿದ್ದ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ಲ. ಜಾತಿ ಗಣತಿ ಮಾಡಿದವರ ಕೂಲಿ ಕೊಡದ ಸರ್ಕಾರ. ಸಮೀಕ್ಷೆ ಹಣ ಪಾವತಿಗೆ ಸರ್ಕಾರ ಎಣಿಸ್ತಾ ಇದೆ ಮೀನ ಆಮೇಶ. ಸಿಬ್ಬಂದಿ ನೇಮಕ ಮಾಡಿ ಸಮೀಕ್ಷೆ ಮಾಡಿಸಿದ್ದ ಸರ್ಕಾರ, ಆದರೆ ಸಮೀಕ್ಷೆ ಮಾಡಿದ್ದ ಆ ಕೆಲಸಗಾರರಿಗೆ ಗೌರವ ಧನ ಕೊಟ್ಟಿಲ್ಲ. ಇನ್ನೂ ಕೊಡದ ಗೌರವ ಧನ. ಸಮೀಕ್ಷೆ ಮುಗಿದು 3 ತಿಂಗಳಾದರೂ ಕೂಲಿ ಕೊಟ್ಟಿಲ್ಲ. ಕೂಲಿ ಕೊಡದ ಸರ್ಕಾರದ ವಿರುದ್ಧವೇ ನೌಕರರ ಮುನಿಸು. ಮನೆ ಮನೆ ತಿರುಗಿ ಬಿಸಿಲು ಮಳೆ ಅಂದದಲ್ಲೇ ನೋಡದಲ್ಲೇ ಜಾತಿ ಗಣತಿ ಮಾಡಿದ್ದ ಸಿಬ್ಬಂದಿಗಳಿಗೆ ಸಂಬಳ ಇಲ್ಲ. ಕೂಲಿ ಸಿಗದೆ ಕಂಗಾಲಾದ ಲಕ್ಷಾಂತರ ನೌಕರರು. ಗ್ಯಾರಂಟಿ ಜಾರಿ ಮಾಡಿ ಸರ್ಕಾರ ದಿವಾಳಿ ಆಯ್ತಾ? ಇದು ಸರ್ಕಾರದ ಸ್ವಾಭಿಮಾನ ಉಳಿಸಿಕೊಳ್ಳೋದಕ್ಕಿರೋ ಕಟ್ಟ ಕಡೆಯ ಮಾರ್ಗ. ಜಾತಿ ಗಣತಿ ಮಾಡಿದವರ ಸಂಬಳ ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ಇನ್ಯಾರು ಕೊಡೋದು? ಗ್ರಾಮೀಣ ಭಾಗದ ನಗರ ಭಾಗದ ಶಿಕ್ಷಕರನ್ನ ಇತ್ತಿಂದತ್ತ ಅತ್ತಿಂದಿತ್ತ ತಿರುಗಾಡಿಸಿದ್ರಿ. ಉರಿ ಬಿಸಿಲಿತ್ತು ಆ ಸಂದರ್ಭ. ಆ ಬಿಸಿಲನ್ನು ಲೆಕ್ಕಿಸದೆ ಹಳ್ಳಿಗೆ ಗ್ರಾಮ ಕುಗ್ರಾಮಗಳಿಗೆ ನುಗ್ಗಿದ ಶಿಕ್ಷಕರು ಪಾಪ ಹಣೆಲ್ ಬರ್ತಿದ್ದ ಬೆವರನ್ನು ಒರೆಸ್ಕೊಂಡು ಜಾತಿ ಗಣತಿ ಮಾಡಿದ್ರು. ಅಂಗವಿಕಲ ಶಿಕ್ಷಕರನ್ನೂ ನೋಡದೆ ಆ ದಿನ ನೀವು ಗಣತಿಗೆ ಅಂತ ಕಳಿಸ್ಕೊಟ್ರಿ. ಹಬ್ಬ ಹರಿದಿನ ನಾಮಕರಣಕ್ಕೂ ಹೋಗದಲ್ಲೇ ಶಿಕ್ಷಕರೆಲ್ಲ ಗ್ರಾಮಗಳನ್ನು ತಿರುಗಾಡಿದ್ರು. ಜಾತಿ ಗಣತಿಯ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡ್ರು. ಕೆಲ ಮನೆಗಳಲ್ಲಿ ಸಹಕಾರಗಳಿರಲಿಲ್ಲ, ಅಸಹಕಾರಗಳಿತ್ತು. ಅಂಥವರನ್ನು ನಿಭಾಯಿಸಿಕೊಂಡು ಕ್ಯಾಸ್ಟ್ ಸೆನ್ಸಸ್ ಅನ್ನ ಅತ್ಯಂತ ಸ್ಪಷ್ಟವಾಗಿ ಮಾಡಿಕೊಂಡು ಬಂದಿದ್ದ ಶಿಕ್ಷಕರ ಕೂಲಿ ಕೊಡೋದಿಲ್ಲ ನೀವು. ಕಾರ್ಮಿಕನ ಬೆವರಿನ ಹನಿ ಭೂಮಿಗೆ ತಾಕುವ ಮುನ್ನ ಅವರ ಕೂಲಿ ಕೊಡಬೇಕು ಅಂತ ಹೇಳುತ್ತೆ ಕಾನೂನು. ಅಂಥದ್ರಲ್ಲಿ ಕೂಲಿ ಕೊಡದೆ 4 ತಿಂಗಳುಗಳ ಕಾಲ ಅವ್ರನ್ನ ಅಲೆದಾಡಿಸ್ತೀರಿ ಅನ್ನೋದಾದ್ರೆ ಸರ್ಕಾರ ಕಿಂಚಿತ್ತೂ ಕರುಣೆ ಅನ್ನೋದಿಲ್ವಾ? ಇದೆಂತಹ ನಿರ್ಭಾವುಕ ಸರ್ಕಾರ ಅಂತೇಳಿ ಜನ ಮಾತನಾಡ್ತಿದ್ದಾರೆ. ಗ್ಯಾರಂಟಿ ಜಾರಿ ಮಾಡಿದ್ರಿ. ಸಂಪನ್ಮೂಲ ಕ್ರೋಢೀಕರಣದ ಹೆಸರಿನಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ರೇಟ್ ಪರಿಷ್ಕರಣೆ ಮಾಡಿದ್ರಿ. ಇವೆಲ್ಲವನ್ನೂ ಮಾಡಿ ನಿಮ್ಮ ಖಜಾನೆ ಕಟ್ಟ ಕಡೆಯ ದಿನ ಖಾಲಿ ಅನ್ನೋದಾದ್ರೆ ಏನು ಕತೆ? ಗ್ಯಾರಂಟಿ ಜಾರಿ ಮಾಡಿ ಸರ್ಕಾರ ದಿವಾಳಿ ಆಯ್ತಾ? ಜಾತಿ ಗಣತಿ ಮಾಡಿದವರ ಕೂಲಿ ಕೊಡದ ಸರ್ಕಾರ. ನಿಜಕ್ಕೂ ಕೂಡ ಈಗ ಸರ್ಕಾರಿ ನೌಕರರೇ ತಿರುಗಿ ಬೀಳೋ ಕಾಲ ಇದು. ಸರ್ಕಾರದಿಂದ ನಡೆದಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ವಿವಿಧ ಇಲಾಖೆ ಶಿಕ್ಷಕರು, ಮಂಡಳಿ ಮತ್ತು ನಿಗಮದ ಸಿಬ್ಬಂದಿಯೂ ಕೂಡ ಪಾಲ್ಗೊಂಡಿದ್ರು. ಸಮೀಕ್ಷೆ ಮುಗಿದ ಕೆಲವೇ ದಿನಗಳಲ್ಲಿ ಸಮೀಕ್ಷೆದಾರರ ಬ್ಯಾಂಕ್ ಖಾತೆಗೆ ಗೌರವಧನ ಸಂದಾಯ ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಹೇಳಿಕೆ ಕೊಟ್ಟಿದ್ದು, ಭರವಸೆಯನ್ನು ಕೊಟ್ಟಿದ್ರು. ಆದರೆ ಸಮೀಕ್ಷೆ ಮುಗಿದು 3.5 ತಿಂಗಳಾಗುತ್ತಾ ಬಂದರು. ಹತ್ತತ್ರ 4 ತಿಂಗಳು ಆಗೋದಕ್ಕೂ ಬಂದರೂ ಕೂಡ ಈ ಕ್ಷಣದವರೆಗೂ ಕೂಡ ಗೌರವಧನ ಅವರ ಬ್ಯಾಂಕ್ ಖಾತೆಗೆ ಸಂದಾಯ ಆಗಿಲ್ಲ. ಸಮೀಕ್ಷಕರು ಹಗಲು ರಾತ್ರಿ ಎನ್ನದೇ ಸರಿಯಾದ ಸಮಯಕ್ಕೆ ಊಟ ನೀರಿಲ್ಲದೆ ಕೆಲಸ ನಿರ್ವಹಿಸಿದ್ದಾರೆ ಅನ್ನೋದು ಸರ್ಕಾರಕ್ಕೆ ಗೊತ್ತು. ಸರ್ಕಾರದ ತಾತ್ಸಾರ ನಿಜಕ್ಕೂ ಕೂಡ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಪರೀತ ಒತ್ತಡ ಹೇರಿ ಕೆಲಸ ಮಾಡಿಸಿಕೊಳ್ಳುವ ಸರ್ಕಾರ ಗೌರವಧನ ಕೊಡೋದಕ್ಕೆ ಯಾಕೆ ಹಿಂದೇಟು ಹಾಕ್ತಾ ಇದೆ? ಸರ್ಕಾರದ ಅತಿ ದೊಡ್ಡ ಜಿದ್ದಿಗೆ ಬಿದ್ದಿದ್ದ ಸವಾಲಲ್ವ ಜಾತಿ ಗಣತಿ? ವಿಪಕ್ಷದವರ ಆಕ್ರೋಶ, ಕೆಲ ಪ್ರಬಲ ಸಮುದಾಯದ ವಿರೋಧತೆ, ಅಭ್ಯಂತರ, ನಕಾರ ಇವೆಲ್ಲದರ ನಡುವೆ ನಾನು ಮಾಡಿಯೇ ತೀರ್ತೀನಿ ಅಂತ ಹೇಳಿ ಮುಂದೆ ನಿಂತ್ಕೊಂಡು ಮಾಡಿದ್ ನೀವು. ಕೋರ್ಟ್ ಅಂಗಳಕ್ಕೆ ಹೋಗಿತ್ತು ಈ ಪ್ರಕರಣ. ಎಲ್ಲವನ್ನೂ ಕೂಡ ಸವಾಲಾಗಿ ಸ್ವೀಕಾರ ಮಾಡ್ಕೊಂಡ್ರಿ. ಅದಕ್ಕೆ ಬೇಕಾಗಿದ್ದ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ರಿ. ರಾಜ್ಯದ ಅದೆಷ್ಟೋ ಸೂಕ್ಷ್ಮ ಪ್ರದೇಶಗಳಲ್ಲಿಯೂ ಕೂಡ ಈ ಸಿಬ್ಬಂದಿಗಳು ಬೇರೆ ತರಹದ ಸವಾಲುಗಳನ್ನು ಎದುರಿಸಿದ್ದಾರೆ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ನನ್ನ ಜಾತಿಯ ಲೆಕ್ಕ ಕೇಳೋದಕ್ಕೆ ಬಂದಿದ್ಯಾ ಅಂತ ಹೇಳಿ ಜನ ತಿರುಗಿ ಬಿದ್ದಿದ್ರು. ಅವೆಲ್ಲ ಅಸಭ್ಯ ಮಾತುಗಳನ್ನು ಕೇಳಿಕೊಂಡು ಕೂಡ ಜಾತಿ ಗಣತಿ ಎಲ್ಲೂ ಕೂಡ ಮೊಟಕುಗೊಳ್ಳಲಿಲ್ಲ. ಅವರ ಉತ್ಸಾಹ ಎಲ್ಲೂ ಕೂಡ ಕ್ಷೀಣ ಆಗಲಿಲ್ಲ. ಜಾತಿ ಗಣತಿಯನ್ನು ಮಾಡಿದ್ರು, ಅದರ ವರದಿಯನ್ನು ಸಲ್ಲಿಕೆ ಮಾಡಿದ್ರು. ಆ ವರದಿಯ ಆಧಾರದಲ್ಲಿ ನೀವು ನಿಮ್ಮ ಸ್ವಾರ್ಥ ರಾಜಕಾರಣವನ್ನು ಮುಗಿಸ್ಕೊಂಡ್ರಿ. ಆದರೆ ಅವರು ಮಾಡಿದ್ದ ಕೆಲಸದ ಕೂಲಿ ಕೊಟ್ರ ಅಂತ ಕೇಳಿದ್ರೆ ಯಾರು ಊನೂ ಇಲ್ಲ. ಇದು ಸರ್ಕಾರ.
ಜಾತಿ ಗಣತಿ ಮಾಡಿದವರ ಕೂಲಿ ಕೊಡದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಆ ಪಕ್ಷ ಅಥವಾ ಆ ಸರ್ಕಾರದ ವಿರುದ್ಧ ಈಗ ಸರ್ಕಾರಿ ನೌಕರರೇ ತಿರುಗಿ ಬಿದ್ದಿದ್ದಾರೆ. ಕೇವಲ ಶಿಕ್ಷಕರನ್ನ ಮಾತ್ರ ನೇಮಿಸಿದ್ದಲ್ಲ, ಬೇರೆ ಬೇರೆ ನಿಗಮ, ಅಲ್ಲಿ ಹೆಚ್ಚುವರಿ ಸಿಬ್ಬಂದಿಗಳು ಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ನಿಗಮದ ಸಿಬ್ಬಂದಿಗಳು ಭಾಗಿಯಾಗಿದ್ರು. ಆದರೆ ಭಾಗಿಯಾಗಿದ್ದ ಅಷ್ಟು ಸಿಬ್ಬಂದಿಗಳ ಸಂಬಳ ಸಿಗದೆ 3.5 ತಿಂಗಳು ಕಳೆಯಿತು. ಈಗ ಸರ್ಕಾರಿ ನೌಕರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.